ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಯಿಶಿ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ನಾನು ಮಾಧುರಿ ಅಂತ ಹೇಳ್ಬಿಟ್ಟು ಕೆನಡಾದಿಂದ ಕನ್ನಡ ವ್ಲಾಗ್ಸ್ಗಳನ್ನ ಮಾಡ್ತೀನಿ. ಸೊ ನನ್ನ ಚಾನಲಲ್ಲಿ ಮಿನಿಮಲಿಸ್ಟ್ ವೀಡಿಯೋಸು, ಫುಡ್ ವ್ಲಾಗ್ಸು, ಟ್ರಾವೆಲಿಂಗ್ ಈ ಥರ ಡಿಫ್ರೆಂಟ್ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಸೊ ಇವತ್ತು ನಾನು ಮಾಡ್ತಾ ಇರೋಂಥ ವೀಡಿಯೋ ಬಂದು ಮಿನಿಮಲಿಸ್ಟ್ ಲಿವಿಂಗ್ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ಮಿನಿಮಲಿಸ್ಟ್ ಆಗಬೇಕು ಅಂದ್ಕೊಂಡಿರೋರು ಅಥವಾ ಮಿನಿಮಲ್ ಆಗಿ ಹೆಂಗೆ ಥಿಂಗ್ಸ್ಗಳನ್ನ ಇಟ್ಕೋಬೋದು ಅನ್ನೋದನ್ನು ಮಾಡಬೇಕು ಅನ್ನೋರಿಗೆ ಒಂದು ಐಡಿಯಾ ಸಿಗುತ್ತೆ ಅನ್ನೋದಕ್ಕೆ ನಾನು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೋತಾ ಇರೋದು. ಸೊ ಇದು ಬಂದು ನನ್ನ ಲಿವಿಂಗ್ ರೂಮ್. ನಾನು ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ನ 2 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು ಫಾಲೋ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಂಗಾಗಿ ಐ ಆಮ್ ಶೇರಿಂಗ್ ವಿತ್ ಯು ಗೈಸ್. ಸೊ ಇಲ್ಲಿ ರೈಟ್ ಸೈಡ್ ಬಂದರೆ ಒಂದು ಥರ್ಮೋಸ್ಟಾಟ್ ಫಿಕ್ಸ್ ಮಾಡಿದ್ದೀವಿ ಆ್ಯಂಡ್ ಇನ್ನೊಂದು ವಾಲ್ ಡೆಕೋರ್. ನನಗೆ ಈ ವಾಲ್ ಡೆಕೋರ್ ತುಂಬಾ ಇಷ್ಟ ಆಗಿ ತಂದಿತ್ತು, ಅಂದರೆ ಆರ್ಟ್ ಪೇಂಟಿಂಗ್ ತುಂಬ ಚೆನ್ನಾಗಿದೆ ಅದು. ಸೊ ಇದನ್ನು ಒಂದು ಸೈಡ್ ವಾಲಲ್ಲಿ ಹಾಕಿರೋದು, ಸಿಂಪಲ್ಲಾಗಿ ಒಂದೇ ಒಂದು ವಾಲ್ ಡೆಕೋರ್ ಹಾಕಿರೋದು. ಆ್ಯಂಡ್ ಇನ್ನೊಂದು ಸೈಡ್ ಬಂದರೆ ಈ ಥರ ಮಿರರ್ ಇದೆ. ಸೊ ಈ ಥರ ಮಿರರ್ ಡಿಸೈನ್ ಮಿರರ್ ಇರುತ್ತಲ್ಲ, ಅದು ಕೂಡ ತುಂಬ ಇಷ್ಟ ನನಗೆ. ಸೊ ಹಾಗಾಗಿ ಈ 2 ವಾಲ್ ಡೆಕೋರ್ಸ್ನ ನಾನು ವಾಲ್ ಮೇಲೆ ಹಾಕಿದ್ದೀನಿ. ತುಂಬಾ ವಾಲಲ್ಲಿ ಹಾಕೋಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ 2 ವಾಲ್ ಡೆಕೋರ್ಸ್ನ ಹಾಕ್ಕೊಂಡಿರೋದು. ಆ್ಯಂಡ್ ಇನ್ನೊಂದು ಸೈಡ್ ಬಂದರೆ ಟಿ ವಿ ಇದೆ. ಸೊ ಟಿ ವಿನ ವಾಲ್ಗೆ ಮೌಂಟ್ ಮಾಡಿರೋದು ಆ್ಯಂಡ್ ಅದ್ರ ಕೆಳಗೆ ಸ್ಪೀಕರ್ ಇದೆ ಆ್ಯಂಡ್ ಫೈರ್ ಪ್ಲೇಸ್ ಇದೆ. ಸೊ 2-3 ವಾಸ್ ಇಟ್ಟಿದ್ದೀನಿ. ಸೊ ವಾಸು ಕೂಡ ಜಾಸ್ತಿ ಇಡೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಆ ಕಡೆ ಒಂದು ಈ ಕಡೆ ಒಂದು ಆ್ಯಂಡ್ ಟಿ ವಿ ಕೆಳಗೆ ಒಂದು ಐಕಿಯಾದು ವಾಸ್ ಇದೆ. ಸೊ ಇಷ್ಟು ಮಾತ್ರ ಟಿ ವಿ ಇರೋ ಕಡೆ ಇದೆ. ಸೊ ಟಿ ವಿ ಇರೋ ಕಡೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ಬಟ್ ಆದರೆ ತುಂಬಾ ಜಾಸ್ತಿ ಇಲ್ಲ ಅಲ್ಲಿ. ಆ್ಯಂಡ್ 2 ವಿಂಡೋಸ್ಗಳು ಆ ಕಡೆ ಈ ಕಡೆ ಇದೆ. ಸೊ ಅದರಿಂದ ಬೆಳಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ ಲಿವಿಂಗ್ ರೂಮು. ಸೊ ಇಷ್ಟು ಒಂದು ಸೈಡ್ ಇದೆ. ನನಗೆ ಏನಂತಂದರೆ ಲಿವಿಂಗ್ ರೂಮ್ ಅಂದರೆ ರಿಲ್ಯಾಕ್ಸಿಂಗ್ ಸ್ಪೇಸು, ಹಂಗಾಗಿ ಆದಷ್ಟು ಕ್ಲಟರಾಗಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಆ್ಯಂಡ್ ಇದು ಬಂದು ನನ್ನ ಮಗಳ ಚೇರು. ಸೊ ಅವಳಿಗೆ ಒಂದು ಸಣ್ಣ ಚೇರ್ ಇಟ್ಕೊಂಡಿದ್ದೀವಿ, ಯಾವಾಗಲೂ ಅಲ್ಲೇ ಇರುತ್ತೆ. ಆ್ಯಂಡ್ ಒಂದು ಕ್ರಾಸ್ ಸೆಕ್ಷನಲ್ ಸೋಫಾ ಹಾಕಿದ್ದೀವಿ. ಸೊ ಕ್ರಾಸ್ ಸೆಕ್ಷನಲ್ ಸೋಫಾ ದೊಡ್ಡದಾಗಿರೋದ್ರಿಂದ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಚೇರ್ಸ್ಗಳನ್ನ ಲಿವಿಂಗ್ ರೂಮಲ್ಲಿ ಇಟ್ಕೊಂಡಿಲ್ಲ. ಆ್ಯಂಡ್ ಯಾರು ಬಂದರೆ ಇದು ಸಫಿಷಿಯೆಂಟ್ ಅಂತ ನಮ್ಗನ್ಸುತ್ತೆ. ಆ್ಯಂಡ್ ಇಲ್ಲಿ ಕಿಚನ್ ಆ ಕಡೆ ಇದೆ, ಬಟ್ ಇವತ್ತು ಕಿಚನ್ನ ನಾನು ತೋರಿಸ್ತಾ ಇಲ್ಲ. ಅದು ಅಪಾರ್ಟ್ ಫ್ರಮ್ ದಟ್ ನ್ಯಾಚುರಲ್ ಪ್ಲಾಂಟ್ಸು 2 ಇಟ್ಕೊಂಡಿದ್ದೀವಿ. ಸೊ ಇಷ್ಟೇ ನೋಡಿ ನಮ್ಮ ಲಿವಿಂಗ್ ರೂಮಲ್ಲಿ ನಾನು ಇಟ್ಕೊಂಡಿರೋ ಅಂಥ ಥಿಂಗ್ಸ್ಗಳು. ಒಂದು ಕಾಫಿ ಟೇಬಲ್ ಇದೆ. ಸೊ ನನಗೇನಂತ ಅಂದರೆ, ಮಕ್ಕಳಿರೋ ಮನೆಗಳಲ್ಲಿ ಸ್ಪೇಸ್ ಆದಷ್ಟು ಎಷ್ಟು ಬಿಡ್ತೀವಿ ಅಷ್ಟು ಒಳ್ಳೆಯದು. ಅವ್ರಿಗೆ ಆಟ ಆಡೋಕ್ಕಾಗಲಿ ಅಥವಾ ಆರಾಮಾಗೆ ಇರೋಕ್ಕಾಗಲಿ ಯೂಸ್ಫುಲ್. ಆ್ಯಂಡ್ ಆಲ್ಸೋ ಮನೇನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ. ಈ ಥರ ಜಾಗ ತುಂಬ ಬಿಟ್ಕೊಂಡು ಸ್ವಲ್ಪ ಸಾಮಾನು ಇಟ್ಕೊಂಡಾಗ ತುಂಬ ಈಸಿ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನನಗೆ ಈ ಥರ ಇರೋ ಲೈಫ್ ಸ್ಟೈಲು ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ 2 yearsಯಿಂದ. ಸೊ ನನಗೆ ಪ್ರೋಗ್ರೆಸ್ ಆಗಿದೆ ಅಂತ ಅನಿಸುತ್ತೆ. ಅಂದರೆ ನಾನು ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಾದ್ಮೇಲೆ ಚೇಂಜ್ ಆಗಿದ್ದೀನಿ ಅಂತ ಅನಿಸುತ್ತೆ. ಆದಷ್ಟು ಕ್ಲಟರಾಗಿ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಯಾವುದೇ ಸ್ಪೇಸ್ನ. ಆ್ಯಂಡ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆದಷ್ಟು ಈ ಥರ ಮಿನಿಮಲಿಸ್ಟ್ ಟೂರ್ಸ್, ಅಂದರೆ ಲಿವಿಂಗ್ ಸ್ಪೇಸ್, ಲಿವಿಂಗ್ ರೂಮ್ ಟೂರ್ ಇವತ್ತು ಮಾಡಿದ್ದೀನಲ್ಲ, ಅದೇ ಥರ ಕಿಚನ್ ಟೂರು, ಬೇರೆದನ್ನು ಟೂರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮನೆಯಲ್ಲಿ. ಸೊ ಇಷ್ಟೇ ನಾನು ನನ್ನ ಲಿವಿಂಗ್ ರೂಮ್ನ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು. ಯಾವ ಥರ ಇಟ್ಕೊಂಡಿದ್ದೀನಿ ಆ್ಯಂಡ್ ಎಷ್ಟು ಥಿಂಗ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.